ತುಂಬಾ ಅದ್ಭುತವಾದಂತಹ ಕಾರ್ಯಗಳು ಇಲ್ಲಿ ನಡೀತಾ ಇದ್ದಾವೆ. ಪ್ರೈಸ್ ದಿ ಲಾರ್ಡ್. ಇಷ್ಟು ಜನ ನಂಬ್ತೀರಾ ದೇವರು ನನಗೂ ಕೂಡ ಇಂಥ ದೊಡ್ಡ ಸಾಕ್ಷಿಯಾಗಿ ಮಾಡ್ತಾನೆ ಅಂತ ಕೈಗಳ ಮೇಲೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಸಾಕ್ಷಿಗಳು ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಏನ್ ಮ್ಯಾಟರ್ ನಡೆದಿದೆ ಆ ತರ ಸಾಕ್ಷಿಗಳು ನಿಮಗೆ ಹೇಳಿಸ್ತಾ ಇಲ್ಲ. ಆಗಿನ ಟೈಮ್ ಸಾಕ್ಷಿಗಳು ಹೇಳಿದೆ ಎಕ್ಸಾಕ್ಟ್ಲಿ ಮೇನ್ ಥಿಂಗ್ ಮರ್ತು ಬಿಡ್ತೀರಾ, ಕೆಲವು ಇಂಪಾರ್ಟೆಂಟ್ ಕಾರ್ಯ ನೀವು ಮರ್ತು ಬಿಡ್ತೀರಾ. ಸೊ ಸಾಕ್ಷಿ ಹೇಳುವಾಗ ಅನೇಕ ಒಳಗಡೆ ವಿಶ್ವಾಸ ಬರಬೇಕು. ಇಲ್ಲಿ ಈ ಒಂದು ಸಾಕ್ಷಿದಲ್ಲಿ ನಾವು ನೋಡ್ತೇವೆ ಎಲ್ಲ ತರದ ಸ್ಕ್ಯಾನ್ ಆದ್ರೂ, ಎಲ್ಲ ಮೆಡಿಕಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ಎಲ್ಲ ಚೆಕಪ್ ಆದ್ರೂ ಕೂಡ, ಎಲ್ಲ ಬಾಡಿ ನಾರ್ಮಲ್ ಇದ್ರು ಕೂಡ ಯಾಕೆ ರೋಗದಲ್ಲಿ ಇದ್ರು? ಹೇಳಿ ಯಾಕಿದ್ರು? ಹೇಳಿ ಯಾಕಿದ್ರು? ಅದು ಯಾರಿಗೆ ಸಾಧ್ಯ? ಇಂಜೆಕ್ಷನ್ ಸಾಧ್ಯನಾ? ಗೋಲಿಗೆ ಸಾಧ್ಯನಾ? ಎಷ್ಟು ಬಾರಿ ಇಂಜೆಕ್ಷನ್ ಕೊಡ್ರಿ, ಎಷ್ಟು ಮೆಡಿಸಿನ್ಗಳು ಕೊಡ್ರಿ, ಅದು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಒಳ್ಳೆ ಒಂದು ದೊಡ್ಡ ಸಾಕ್ಷಿ ಮಗನ ಲೈಫಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ. ಅದಕ್ಕಾಗಿ ಇಂಥ ಡಾಕ್ಟರ್ನಿಂದ ಅವ್ರು ಏನೆಲ್ಲ ಚೆಕಪ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, MRI ಮಾಡಿದ್ರು, ಎಲ್ಲ ತರ ಚೆಕಪ್ ಆದ್ರು, ಬ್ಲಡ್ ಚೆಕಪ್ ಆದ್ರು, ಯಾವುದು ರೋಗ ಗುಣ ಆಗಿಲ್ಲ. ಮತ್ತು ಇದ್ದಿಂದಾನೆ ಹಂಗೆ ಇದ್ದಿತ್ತು. ಆದರೆ ಯಾವಾಗ ಪ್ರಾರ್ಥನೆ ಮಾಡಿದ ಮೇಲೆ ಆ ಮಾತ್ರ ಮಂತ್ರದಿಂದ ಬಂದಂತ ರೋಗ ಯೇಸುವಿನ ನಾಮದಲ್ಲಿ ಗುಣ ಆಗಿದೆ. ಹಲ್ಲೆಲೂಯಾ. ಅಸಾಧ್ಯವಾದದ್ದು ಸಾಧ್ಯ ಮಾಡುವಂತ ದೇವರಾಗಿದೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಅಷ್ಟೆಲ್ಲ ಅವರ ಬಲಹೀನತೆ, ಈವನ್ ಬ್ಲಡಿಂಗ್ ವಿಷಯದಲ್ಲಿ ಕೂಡ ಹೇಳಿದ್ರು. ಅಬೋಷನ್ ಆದ್ಮೇಲೆ ಆಗುವಂತ ಬಹಳಷ್ಟು ಹೋಗ್ತಾ ಇದೆ, ನೋವು ಆಗ್ತಾ ಇದೆ, ಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೇಯರ್ ಮಾಡಿದ ಮರುದಿನನೇ ಅದು ಏನಾಗಿದೆ ಅಂದ್ರೆ ನಾರ್ಮಲ್ ಸಿಸ್ಟಮ್ ಬಂದಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆ ಮಾಡುವಂತರಿಗೆ ಹೇಳಲು ಇಷ್ಟಪಡ್ತೇನೆ, ನಿಮ್ ಲೈಫ್ ಅಲ್ಲಿ ಯಾವುದೆಲ್ಲ ಅಸಾಧ್ಯವಾಗಿ ನಿಂತಿದೆಯೋ, ಯಾವುದೆಲ್ಲ ಆಗಲ್ಲ ಅಂತ ನಿಂತಿದೆಯೋ, ಅದು ಯೇಸುವಿನ ನಾಮದಲ್ಲಿ ಅದು ಆಗ್ತದೆ. ಹಲ್ಲೆಲೂಯಾ. ಮತ್ತೆ ಇವಾಗಲೇ ಪ್ರೇಯರ್ ಮಾಡ್ತಾ ಇರುವಾಗಲೇ ಅಂತ ಹೇಳಿದ್ರು, ಈಗಲೇ ಏನಂತಂದ್ರೆ ಲಕ್ಷ್ಮಿ ಅಂತ ಹೇಳಿದ್ರು, ಈಗಲೇ ಅವ್ರ ಟೊಂಕ ಬಹಳಷ್ಟು ನೋಯಿಸ್ತಾ ಇತ್ತು, ನಡಿಲಕ್ ಬರ್ತಾ ಇದ್ದಿಲ್ಲ. ಅವರಿಗೆ ಇಲ್ಲಿಗೆ ಬಂದು ಪ್ರೇಯರ್ಗೆ ಅಟೆಂಡ್ ಆಗ್ತಾರೆ ಅನ್ನುವಂತ ಕಂಡೀಷನ್ ಅಲ್ಲಿ ಇದ್ದಿಲ್ಲ. ಆದರೆ ಅಂತ ಒಂದು ಕಂಡೀಷನ್ ಅಲ್ಲಿ ಇದ್ರು ಈಗಲೇ ನಾವು ಪ್ರೇಯರ್ ನಡೀತಿರುವಾಗ, ಆರಾಧನೆ ಮಾಡ್ತಿರುವಾಗ ಪರಿಶುದ್ಧಾತ್ಮ ಅವರಿಗೆ ಬಿಡುಗಡೆ ಮಾಡಿದ್ದಾರೆ. ಹಲ್ಲೆಲೂಯಾ. ಮತ್ತು ನೀವು ಪ್ರೇಯರ್ ಬರುವಂತ ಚರ್ಚು ಚೆನ್ನಾಗಿದೆಯಾ? ಇಲ್ಲ ಹೇಳಿ, ಚೆನ್ನಾಗಿದೆಯಾ? ಅದ್ಭುತ ನಡೀತಾ ಇದೆಯಾ? ಹಲ್ಲೆಲೂಯಾ. ಖುಷಿ ಇದೆಯಾ? ಅಗಪೆ ಚರ್ಚಿಂದ ಹಲ್ಲೆಲೂಯಾ. ಅಂದ್ರೆ ನೀವು ಹೋಗುವಂತ ಸ್ಥಳದಲ್ಲಿ, ಸಭೆಯಲ್ಲಿ ದೊಡ್ಡ ಬಿಡುಗಡೆ ನಡೀತಾ ಇದೆ. ಹಲ್ಲೆಲೂಯಾ. ಅವರು ಅಷ್ಟೇ ಮಾತ್ರ ಅಲ್ಲದೆ ಪ್ರತಿಯೊಬ್ಬರ ಲೈಫ್ ಅಲ್ಲಿ ದೇವರ ಅದ್ಭುತ ಮಾಡೋಣ. ಈಗಲೇ ಹೇಳಿದ್ರು ಸಿಸ್ಟರ್, ಹಾವು ತುಳಿದಾರೆ ಅವರು. ಯಾರು? ಅವ್ರ ತಮ್ಮ ಪೊಲೀಸ್ ಇದಾರಲ್ಲ, ಸಣ್ಣವರು. ಪೊಲೀಸ್, ಬೇರೆ ಇನ್ನೊಬ್ಬ ತಮ್ಮ ಪೊಲೀಸ್ ಇದಾರೆ. ಅವರ ತುಳಿದಾಗ್ಲೂ ಕೂಡ ಏನಾಗಿಲ್ಲಂತೆ, ಯಾವುದೇ ಹಾನಿ ಆಗಿಲ್ಲಂತೆ. ಪ್ರೇಯರ್ ಆಯಿಲ್ ಹಚ್ಚಿದ್ದಾರೆ, ಪ್ರೇಯರ್ ಮಾಡಿಕೊಂಡು ಉಳಿದ್ರಿಂದ, ಇಲ್ಲಿ ಬರೋದ್ರಿಂದ ಅವ್ರಿಗೆ ಯಾವುದೇ ಹಾನಿ ಆಗಿಲ್ಲ ಅಂತ ಅವ್ರು ಸಾಕ್ಷಿ ಹೇಳಿದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ಸಾಕ್ಷಿ ಅಂದ್ರೆ ಕಾಲುಗಳು ಉದ್ದ ಇದ್ದುವಂತೆ, ಕಾಲು ನೋವಿಸ್ತಾ ಇದ್ದು, ಬಲಹೀನತೆ ಇತ್ತು, ಅನೇಕ ಸಮಸ್ಯೆ ಮೇಲೆ ಸಮಸ್ಯೆ ಬಹಳಷ್ಟು ಇತ್ತು ಸಂಗೀತ ಸಿಸ್ಟರ್ಗೆ. ಆದ್ರೆ ಇಲ್ಲಿ ಬಂದ ಮೇಲೆ ಪ್ರೇಯರ್ ಮಾಡ್ಕೊಂಡಿದ ಮೇಲೆ ಎಲ್ಲ ಒಂದು ಸಮಸ್ಯೆಗಳು ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಒಂದು ಮಾತು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಬಂದಾಗ. ನಾನು ವರ್ಷಕ್ಕೆ ಇವತ್ತು ನಾನೇ ಸ್ಟಾರ್ಟ್ ಮಾಡಿದ್ದೆ, ವರ್ಷಕ್ಕೆ ನಾನೇ ಮಾಡಿದೆ. ಅಂದ್ರೆ 4ನೇ ಅಧ್ಯಾಯ ಯೋಹಾನ ಸುವಾರ್ತೆ ಅದರ 24ನೇ ವಾಕ್ಯ ಓದಿ. ದೇವರು ಏನಾಗಿದ್ದಾರಂತೆ? ಆತ್ಮಸ್ವರೂಪನಾಗಿದ್ದಾರೆ. ಎಲ್ಲರೂ ಹೇಳಿ, ಏನಾಗಿದ್ದಾರಂತೆ? ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಅದಕ್ಕಾಗಿ ಈ ಆತ್ಮ ಸ್ವರೂಪದಲ್ಲಿದ್ದಂತ ರೋಗ ಈ ಸ್ಕ್ಯಾನ್ ಮಾಡಿದ್ರೆ, MRI ಮಾಡಿದ್ರೆ, ಅಥವಾ ಮತ್ತೊಂದು ಮಾಡಿದ್ರೆ ಕಾಣಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಕಾಣಿಸಿಲ್ಲ ಅಂತ ಹೇಳಿದಾರೆ. ಈಗ ಕಾಣಿಸಿಲ್ಲ ಅಂತ ಹೇಳಿದಾರೆ. ಏನಂತ ಹೇಳಿದಾರೆ? ಕಾಣಿಸಿಲ್ಲ. ಯಾವುದು ರಿಪೋರ್ಟ್ ಅಲ್ಲಿ ಕೂಡ ಏನು ಬಿ ಕಾಣಿಸಿಲ್ಲ. ಅಂದ್ರೆ ಆತ್ಮದ ರೋಗ ಯಾರಿಂದ ಬಿಡುಗಡೆ ಆಗ್ತದಂದ್ರೆ, ನೀವು ಆತ್ಮಿಕ ಇರುವಂತ ದೇವರನ್ನು ಆರಾಧಿಸ್ತಿರುವಾಗ ನಿಮ್ಮ ಶರೀರದಲ್ಲಿ ಏನೇನು ರೋಗ ಹೋಗಿ ಕೂತಿದೆಯೋ ಅದು ಸ್ಕ್ಯಾನದಲ್ಲಿ ಕಾಣ್ತಾ ಇಲ್ಲ, ಅದು ಬಾಡಿ ಮೇಲೆ ಕಾಣಿಸ್ತಾ ಇಲ್ಲ, ಆದ್ರೆ ನಿಮಗೆ ತೊಂದರೆ ಮಾಡ್ತಾ ಇದೆಯಲ್ಲ ಆತ್ಮದಿಂದ, ಆ ರೋಗ ಈ ಪ್ರಾರ್ಥನೆ
ಆತನದಿಂದ ಮತ್ತು ಆತ್ಮಿಕ ರೀತಿಯಾಗಿ ನೀನು ಆರಾಧಿಸುತ್ತಿರುವಾಗ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ದೇವರು ಏನಾಗಿದ್ದಾರಂತೆ? ಆತ್ಮ ಸ್ವರೂಪ. ಏನಾಗಿದ್ದಾರಂತೆ? ಆತ್ಮ ಸ್ವರೂಪನ. ಎಲ್ಲರೂ ಹೇಳಿ ಏನಾಗಿದ್ದಾರೆ? ಆತ್ಮ ಸ್ವರೂಪನಾಗಿದ್ದಾರೆ. ಅಂದ್ರೆ ನೀವು ಪ್ರೇಯರ್ ಮಾಡುವಾಗ ನಿಮ್ಮ ಬಾಡಿ ಮೇಲೆ ಏನಾಗ್ತದೆ ನೆಕ್ಸ್ಟ್ ಡೇ, ಇವತ್ತಿನ ದಿನ ವಾಮಿಟ್ ಆಗ್ತದೆ ಅಂದ್ರೆ ಏನಂತ ಹೇಳಿದ್ರೆ, ಈಗ ವಾಮಿಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲ ಅಲ್ಲೋ, ಇಲ್ಲ ಪಾಸ್ಟರ್ ಆಗಿಲ್ಲ ಸುಮ್ಮನೆ ಹೇಳಿದ್ರೆ ಅಂತ ಹೇಳಿದ್ರು ಅಲ್ಲೋ, ಕೇಳಿಸ್ತಾ ಇದ್ದೀರಾ? ಏನಂತ ಎಷ್ಟು ಜನ ಸಾಕ್ಷಿ ಕೇಳಿದ್ರೆ ಕೈಗೊಂಡು ಹೇಳುತ್ತೆ? ಕೇಳಿದಿರಾ? ಎಷ್ಟು ಸ್ಪಷ್ಟವಾಗಿ ಕೇಳಿದ್ರೆ ಇನ್ನ ಮಗು ಕೂಡ ಅರ್ಥ ಆಗ್ತದೆ. ಹಂಗೆ ಹೇಳಿದ್ದಾರೆ. ಹಲ್ಲೆಲೂಯಾ. ಏನಂತ ಹೇಳಿದ್ದಾರೆ? ಏನಂತೆ? ಆ ವಾಮಿಟ್ ಆಗ್ತದೆ ಅಂತಂದ್ಮೇಲೆ ಅವತ್ತಿನ ದಿವಸನೇ ಆಗಿದೆ. ಹಲ್ಲೆಲೂಯಾ. ಅಂದ್ರೆ ಇದು ಯಾರು ಹೇಳಿದ? ನನ್ನ ಶರೀರ ಹೋಗಿ ನೋಡಿದ್ದೀನಿ. ಯಾರು ಹೇಳಿದ್ರು? ಸ್ವರೂಪನಾದಂತ ದೇವರು ಅವ್ರು ಹೇಳಿದಾಗ ಒಳಗೆ ಏನ್ ನಡೀತದೆ, ಎಲ್ಲಿ ಏನಿದೆ ಅಂತ ಸ್ಕ್ಯಾನ್ ಆಗ್ಬಿಡ್ತದೆ ಸ್ಪಿರಿಟ್ ಅಲ್ಲಿ. ಹಲ್ಲೆಲೂಯಾ. ಅದಕ್ಕಾಗಿ ದುರಾತ್ಮಗಳು ನಿಮ್ಮ ಒಳಗಡೆ ಇರೋದು ನಿಮ್ಗೆ ಗೊತ್ತಾಗಲ್ಲ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ, ಯಾಕೆ ನಿಮ್ಗೆ ಕಷ್ಟ ಇದೆ, ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀರಾ, ಯಾಕೆ ನಿಮ್ಮ ಮನೇಲಿ ಜಗಳ ನಡೀತಾ ಇದೆ, ಯಾಕೆ ನೀವು ಉದ್ಧಾರ ಆಗ್ತಾ ಇಲ್ಲ, ಯಾಕೆ ಒಂದಾದ್ಮೇಲೆ ಒಂದು ಸಮಸ್ಯೆ ನಮ್ಮ ಮನೆಗಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ, ಯಾವಾಗ ಆರಾಧನೆ ಮಾಡ್ತೀರೋ, ಎಷ್ಟು ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಮಾಡ್ತೀರೋ, ಒಂದೊಂದು ದುರಾತ್ಮಗಳು ಒಂದೊಂದು ಸಮಸ್ಯೆಗಳು ಹೊರಗೆ ಬರ್ಲಿಕ್ಕೆ ಸಾಕಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೀನಿ, ತಪ್ಪದೆ ಶುಕ್ರವಾರ ಬರ್ರಿ, ತಪ್ಪದೆ ಸಂಡೆ ಬರ್ರಿ, ತಪ್ಪದೆ ಆರಾಧನೆಗೆ ಬರ್ರಿ. ಒಂದೊಂದು ಎಷ್ಟು ವರ್ಷಗಳಿಂದ ಒಳಗಡೆ ಹೋಗಿ ಕೂತಿದವೋ ಅವು ದುರಾತ್ಮಗಳ ಮೇಲೆ ಕಾಣದ ರೀತಿಯಾಗಿರ್ತವೆ. ನೀವು ಆರಾಧನೆ ಮಾಡುವಾಗ ಅವು ಆತ್ಮಿಕ ಲೋಕದಲ್ಲಿ ಏನಾಗ್ತವೆ ಅಂದ್ರೆ ಒಂದೊಂದಾಗಿ ಎಲ್ಲ ದುರಾತ್ಮಗಳು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ದುರಾತ್ಮಗಳು ಬಿಟ್ಟು ಹೋಗ್ತಾ ಇರ್ತವೆ. ಒಂದೊಂದ್ಸರಿ ಕಣ್ಣೀರು ಇರ್ತದೆ ಲೈಫ್ ಅಲ್ಲಿ, ಒಂದೊಂದ್ಸರಿ ಮನೆಯಲ್ಲಿ ಜಗಳ ಇರ್ತದೆ, ಒಂದೊಂದ್ಸರಿ ರೋಗ ಬರ್ತದೆ. ಹೆಂಗೆ ಬರ್ತದೆ ನಿಮಗೆ ಗೊತ್ತಾಗಿರಲ್ಲ. ಗೊತ್ತಾಗ್ತದ? ಗೊತ್ತಿರಲ್ಲ. ಅದಕ್ಕಾಗಿ ನೀವು ದೇವರ ಆತ್ಮ ಸ್ವರೂಪನಾದಂತ ದೇವರಿಗೆ ನೀವು ಆರಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಬಂಧನಗಳು ಏನಾಗ್ತವೆ? ಬಿಡುಗಡೆ ಆಗ್ತವೆ. ಹಲ್ಲೆಲೂಯಾ. ಏನಾಗ್ತವೆ? ನಾವು ನೋಡ್ತೇವೆ ಪೌಲ್ ಸೀನಲ್ ಲೈಫ್ ಅಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ವರ್ಸ್ 25 ಓದ್ರಿ, ಯಾರಿಗೆ ಸಿಕ್ಕಿಲ್ಲ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಈ ಪೌಲ ಮತ್ತು ಸೀಲರು ಎಲ್ಲಿದ್ದಾರೆ? ಈಗ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಸೆರೆಮನೆಯಲ್ಲಿ. ಎಲ್ಲರೂ ಹೇಳಿ, ಸೆರೆಮನೆ ಅಂದ್ರೆ ಏನು? ಎಲ್ಲರೂ ಹೇಳಿ, ಎಲ್ಲಿದ್ದಾರೆ? ಜೈಲಿನಲ್ಲಿದ್ದಾರೆ. ಮಕ್ಕಳೆಲ್ಲ ಜೋರಾಗಿ ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲರೂ ಎಚ್ಚರವಾಗಿ ಕೇಳಿ. ಇಲ್ಲಿ ದೇವ ವಾಕ್ಯ ಹೇಳ್ತದೆ ಏನಂತಂದ್ರೆ ಮಧ್ಯರಾತ್ರಿ. ನಾನು ನಿನ್ನೆ ಫ್ರೈಡೇ ದಿನ ಒಂದು ವಾಕ್ಯ ಹೇಳಿದೆ, ಯೇಸು ಸ್ವಾಮಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ ನಿಮ್ಗೆ. ಏನಂತಂದ್ರೆ ನಾನು ನೈಟ್ ಪ್ರೇಯರ್ ಇರ್ತದ ಅಂತ ತಿಳ್ಕೊಂಡು ಒಂದು ತಿಂಗಳದ ಒಂದ್ಸರಿ ಪೂರ ನಿದ್ದೆ ಮಾಡ್ಕೋದಾನೆ ದೇವ್ರಿಗೆ ಪ್ರೇಯರ್ ಮಾಡ್ತೀನಿ. ಹಲ್ಲೆಲೂಯಾ. ನಾನು ಎಚ್ಚರ ಆದಾಗ ಹಾಲೆಲ್ಲ ಹೇಳಿದ್ರೆ ಹಾಲೆಲ್ಲ ಹೇಳ್ಬಿಡ್ತೀನಿ, ಮತ್ತೆ ಮಲ್ಕೋತಾ ಇರ್ತೀನಿ. ಪ್ರೈಸ್ ಲಾರ್ಡ್. ಹಾಗಾಗ್ಬಾರ್ದು. ಅದಕ್ಕಾಗಿ ಇಲ್ಲಿ ಪೌಲ ಸೀಲರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಿಗೆ ಸ್ತುತಿ ಪದ ಹಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಸ್ತುತಿ ಪದ ಹಾಡ್ತಿರುವಾಗ ಏನಾಗ್ತಾ ಇತ್ತು ಅಂದ್ರೆ, ಹೋದ್ರಿ ಸಿಸ್ಟರ್, ಸೆರೆಮನೆಯಲ್ಲಿ ಇದ್ದಂತವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ನೋಡ್ರಿ, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ಸ್ತುತಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಹೇಳ್ಬೇಕು, ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಬಾಯಿಂದ ಬಂದಾಗಲೇ ಸೈತನ ಒಳಗಿನ ಬಂಧನ ಬಿಡುಗಡೆ ಆಗ್ತದೆ. ಯಾಕಂದ್ರೆ ನಿಮ್ಮ ಒಳಗಡೆ ದೇವ್ರ ವಾಕ್ಯ ಕಾರ್ಯ ಆಗ್ತದೆ. ಅದಕ್ಕೆ ನಾನು ರೆಸ್ಪಾನ್ಸ್ ಕೇಳ್ತೀನಿ. ಹಂಗೆ ಹೇಳ್ಕೊತ ಹೋದ್ರೆ ಅದ್ಭುತ ಜರಗಲ್ಲ. ಸೊ ಅದಕ್ಕಾಗಿ ಸ್ತುತಿ ಪದ ಹೇಳ್ತಿರುವಾಗ ಅಲ್ಲಿ ಏನಾಯ್ತು ಅಂತ ದೇವ್ರ ವಾಕ್ಯ ಹೇಳ್ತದೆ, ಆಕಸ್ಮಿಕವಾಗಿ ಏನಾಯ್ತಂತೆ? ಮಹಾಭೂಕಂಪ ಸ್ಟಾರ್ಟ್ ಆಯ್ತಂತೆ. ಮತ್ತೇನಾಯ್ತು? ಸೆರೆಮನೆಯ ಅಸ್ಥಿವಾರಗಳು ಏನಾದವಂತೆ? ಕದಲಿದವು. ಹಲ್ಲೆಲೂಯಾ. ಈ ಸ್ತುತಿ ಪದ ಹಾಡ್ತಿರುವಾಗ ನೀವು ತಿಳ್ಕೊಳ್ಬೇಡ್ರಿ ನನ್ನ ಲೈಫ್ ಅಲ್ಲಿ ಏನೂ ಆಗ್ಲತ್ತಿಲ್ಲ ಅಂತ. ನಿನ್ನ ಒಳಗಡೆ ಯಾವ್ಯಾವ ರೋಗ ಕೂತಿದೆ ನೋಡ್ರಿ, ಅದು ಒಂದೊಂದಾಗಿ ಹಿಂಗ್ ಭೂಕಂಪ ಸ್ಟಾರ್ಟ್ ಆಯ್ತದ. ಅದಕ್ಕೆ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ, ಹಾಡುವಾಗ ನಿನಗೆ ಒಳಗಡೆ ಯಾವ ವೀಕ್ನೆಸ್ಗಳು, ಯಾವ ನರಗಳು, ಯಾವ ಎಲುಬುಗಳು ಏನಾಗ್ತಾ ಇದೆ ಅದು ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ.
ಅದಕ್ಕೆ ಅಂತ ಹೇಳಿದ್ರು ನನ್ಗೆ ಟೊಂಕ ಬೇರೆ ಇದೆ ಅಂತ ನಾವು ಯಾರು ಪ್ರೇಯರ್ ಮಾಡಿಲ್ಲ, ಬಟ್ ಸ್ತೋತ್ರ ಮಾಡ್ತಾ ಇದೀವಿ. ಎಲ್ಲರೂ ಸ್ತೋತ್ರ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಎಲ್ಲಿ ವೀಕ್ನೆಸ್ ಇದೆ ಅದೇ ಸ್ಥಳದಲ್ಲಿ ಹೋಗಿ ಟಚ್ ಆಗಿದೆ. ಎಲ್ಲಿ ಯಾವ ಸ್ಥಳದಲ್ಲಿ ವೀಕ್ ಇದ್ದೀರಾ ಅಲ್ಲಿ ಸ್ಟಾಪ್ ಮಾಡ್ತದೆ ಯೇಸುವಿನ ನಾಮದಲ್ಲಿ. ನೀವು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ನೀವು ಫೈನಾನ್ಸಿಯಲ್ ವೀಕ್ ಇದ್ದೀರಾ ಅಂತ ತಿಳ್ಕೊಳ್ಳಿ, ವಾಕ್ಯದಲ್ಲಿ ನೀವು ಬೆಳ್ಳೆ ಸ್ಟಾರ್ಟ್ ಆದ್ರೆ, ಪ್ರಾರ್ಥನೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಆ ಫೈನಾನ್ಸಿಯಲ್ ಏನ್ ಮಾಡ್ತದಂದ್ರೆ, ಈ ಹಣದ ಸಮಸ್ಯೆ ಏನಾಗ್ತದಂದ್ರೆ, ಪರಿಶುದ್ಧಾತ್ಮ ಏನ್ ಮಾಡ್ತಾರಂದ್ರೆ, ನೀನು ಯಾವ ಸ್ಥಳದಲ್ಲಿ ಯಾವ